ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ. ಬರೀ ಇವತ್ತಿನ ವ್ಲಾಗ್ನ ಬೆಳಗಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ಶುಭೋದಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಶುಭ ದಿನ. ಇವತ್ತು ಒಳ್ಳೆ ದಿನವಾಗಿರಲಿ. ನಿನ್ನೆ ಹುಣ್ಣಿಮೆ ಆಯ್ತಲ್ಲ, ರಾಖಿ ಕಟ್ಟೋದಾಗಲಿಲ್ಲ. ಯಾಕೆ ಅವಾಗ ನೋಡ್ತಾನೆ ಟೈಮ್ ಎಷ್ಟೈತೆ ಅಂತ ನೋಡಿದ್ರೆ 9 ಗಂಟೆ ಆಗತೈತಿ. ರಾಖಿ ನಿನ್ನೆ ಕಟ್ಟಲಿಲ್ಲ. ಹುಣ್ಣಿಮೆ ಇತ್ತು, ಅದ್ರ ಕಟ್ಟೋದಾಗಲಿಲ್ಲ. ಒಬ್ಬರು ಇರಲಿಲ್ಲ ನಿನ್ನೆ, ಹಾಗಾಗಿ ಕಟ್ಟೋದಾಗಲಿಲ್ಲ. ಇವತ್ತು ಕಟ್ಟೋಣ ಅಂತ ರೆಡಿಯಾಗಿದ್ದೀವಿ. ಅದರಲ್ಲಿ ಇವತ್ತು ಪಂಚಕ್ಕೆ ಬೇರೆ ಬರ್ತದಂತ್ರಿ. ಪಂಚಕದಾಗ ರಾಖಿ ಕಟ್ಟಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಪಂಚಕ ಮಧ್ಯಾಹ್ನ 2ಕ್ಕೆ ಬರ್ತೈತಿ. ಅಷ್ಟೊತ್ತಿಗೆ ಎಲ್ಲ ಕಟ್ಟಿ ಮುಗಿಸ್ಬಿಡ್ಬೋದು. ಈಗಲೂ ಹಂಗೆ ಮಾಡಾತ್ತಾರ. ಒಬ್ಬರು ರೆಡಿ ಆದ್ರೆ ಒಬ್ಬರು ರೆಡಿ ಆಗೋವಲ್ರು. ಯಪ್ಪ, ಇದು ತಲೆನೋವು ಆಗತ್ತೈತಿ ನನಗೆ. ಆಮೇಲೆ ಲಾಸ್ಟಿಗೆ ತಲೆ ಕೆಡತ್ತಂದ್ರೆ ಅವರೇ ಬಂದ್ರೆ ನಾನೇ ಕಟ್ಟೋದಿಲ್ಲ ರೀ. ನಿಜಾನೇ ಭಾಳ ತಲೆ ಕೆಡ್ಸೋದಂದ್ರೆ ಹಂಗೆ ಮಾಡ್ಬಿಡ್ತೀನಿ ನಾನು. ಮತ್ತು ಮುಖವಾಡ ನಿನ್ನೆ ಹಾಕಿರಲಿಲ್ಲ, ಇವತ್ತೆಲ್ಲ ಹಾಕಿ ರೆಡಿ ಮಾಡಿಕೊಂಡೆ. ಈ ರೀತಿ ದೇವ್ರನ್ನ ರೆಡಿ ಮಾಡಿದೆ. ಇಲ್ಲಿ ನಮ್ಮದು ಬೆಲ್ಲ ಚಹಾ ಕುದಿಯಾಕತ್ತೈತಿ. ಎಲ್ಲ ಹಾಲು ಕಾಯಿಸಿಟ್ಟಿನಿ. ಇಲ್ಲಿ ಮೊಸರನ್ನ ಮಾಡ್ಲಿಕ್ಕೆ ಮತ್ತು ಇದು ಸೇಬು ಮತ್ತು ದಾಳಿಂಬೆ ಇಟ್ಕೊಂಡಿನಿ. ಎಲ್ಲ ಕಟ್ಟೋ ಟೈಮಲ್ಲಿ ಶಾವಿಗೆನೇ ಮಾಡ್ಕೋಬೇಕು. ಆದರೆ ಶಾವಿಗೆನೂ ಖಾಲಿಯಾಗಿ ಅಂಗಡಿಯಿಂದನೂ ತರಿಸ್ಲಿಲ್ಲ. ಅವರೆಲ್ಲ ಪಾಯಸ ಮಾಡಿದ್ಮೇಲೆ ಕೂತ್ಕೊಂಡು ಈಗ ತಿನ್ನಲ್ಲ ಈಗಿನ ಜನಗಳು. ಅವಾಗೆಲ್ಲ ಬರೀ ಪಾಯಸ ಮಾಡ್ತಿರಲಿಲ್ಲ, ಬರೀ ಶಾವಿಗೆ ಬಸದು ಸಕ್ಕರೆ ಹಾಲು ಹಾಕಿ ಕೊಟ್ರಂದ್ರೆ ತಿಂದುಬಿಡ್ತಿದ್ರು. ಆ ಥರ ಐತಿ. ಇವಾಗ ಯಾರು ತಿನ್ನಲ್ಲ, ಎಲ್ಲ ಸೋಕಿ ಜನ ಇವಾಗ. ಅವ್ರ ಜೊತೆಗೆ ನಾವು ಸೋಕಿ ಆಗಿಬಿಡೋದ್ರಿ. ಹಾಗಾಗಿ ಒಂದು ಸ್ವೀಟ್ ಬಾಕ್ಸ್ನ ತರಿಸಿದ್ದೀನಿ. ಮತ್ತು ನಿನ್ನೆ ಹೋಗಿ ಇದೆರಡು ರಾಖಿನ ತೊಗೊಂಬಂದ್ವಿ. ಸಿದ್ಧಾಣ ಬಂದು ಸಚಿನ್ ಬಂದು ಇಬ್ಬರಿಗೂ. ಅನಿ ಬರ್ತಾನಿಲ್ಲ. ಅನಿ ಬಂದಮೇಲೆ ಅವನಿಗೊಂದು ತೊಗೊಂಬರ್ತೀನಿ. ನಮ್ಮ ಅಣ್ಣಗೆ ಊರಾಗ ಹೋಗಿ ಕಟ್ಟೋದು ನನಗೆ ಆಗಲ್ಲ. ಅವ ಇಲ್ಲಿಗೆ ಬರಲ್ಲ, ಭಾಳ ದೂರ ಆಕೈತಿ. 700 ಕಿಲೋಮೀಟ್ರ್ ಐತೆ. ಅಲ್ಲಿಂದ ಯಾವಾಗ ಬರ್ಬೇಕ್ರಿ ಅವ್ರು. ಹಾಗಾಗಿ ಇಲ್ಲಿರೋರೆ ಅಣ್ಣ ತಮ್ಮ, ಇಲ್ಲಿಲ್ಲ ಎಲ್ಲ ಇರೋರು ಅಕ್ಕ ತಂಗಿಯರು ಎಲ್ಲರೂ. ಬಂದಲ್ಲಿ ಹೋದಲ್ಲಿ ಎಲ್ಲಿ ಅಣ್ಣ ತಮ್ಮರನ್ನ ಅಕ್ಕ ತಂಗಿಯರು ಜೊತೆ ಕಟ್ಕೊಂಡು ತಿರ್ಗಿಡಾಕತ್ತೈತ್ರಿ. ಊರು ಬಿಟ್ಟು ಬಂದೀವಿ, ಎಲ್ಲಿ ಇರ್ತೀವೋ ಅಲ್ಲೇ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರನ್ನ ನಮ್ಮವ್ರೆ ಅಂದ್ಕೊಂಡು ಬದುಕಬೇಕು. ಹಾಗಾಗಿ ಬನ್ನಿರಿ, ಇವ್ರನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಬನು. ಇವ್ರು ಯಾವಾಗ ರೆಡಿ ಆಗ್ತಾರಂತ ನಂಗೆ ಗೊತ್ತಿಲ್ಲ. ನಮ್ಗೆ ಸಚಿನ ನೋಡು ಅದಾರೇನು ಕರಿ, ನಿಮ್ಮ ಮಾಮ ಅದಾರೆ ನೋಡು, ಹೊರಗೆ ಕರಿಯಕ್ಕೆ ಅವ್ರನ್ನ ಜಲ್ದಿ ಮುಗಿಸ್ಬಿಡವ. ನಿಮ್ಮ ಮಾಮನ ಹೋಗ್ಬಿಡ್ತಾರ ಕಡೆಯಿಂದ ಅಂತ. ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರು ಒಂದು ಸ್ವಲ್ಪ ನನಗೆ ಯಾವುದೂ ತೊಂದರೆ ಆಗಿರಲಿಲ್ಲ. ಇವ್ರು ರಾಖಿ ಕಟ್ಟೋದು ನಿನ್ನೆಯಿಂದ ಒದ್ದಾಡತ್ತಿವ್ರು, ಆಗೋದೇ ಇಲ್ಲ ನೋಡ್ರಿ. ಇದೇ ಸ್ವೀಟ್ ಬಾಕ್ಸ್ ಓಪನ್ ಮಾಡೋಣಂತ. ಫಸ್ಟ್ ದೀಪ ಹಚ್ಕೊಳ್ಳ್ರಿ ಅಂತ ಹಿಂಗೆ ಮಾಡ್ಕೋಬೇಕ್ರಿ. ನಮ್ಮ ಕಡೆ ಹಿಂಗೆ ಮಾಡ್ತಾರೆ, ನೀವು ಹೆಂಗೆ ಮಾಡ್ತೀರಿ ಗೊತ್ತಿಲ್ಲ. ಇದು ಮಾಡಿ ಇದಕ್ಕೆ ಹಿಂಗೆ ಮಾಡಬೇಕು. ಇದು ಹತ್ತಬೇಕು, ಕರ್ರಗೆ ಬರ್ಬೇಕಲ್ಲಿ. ಸಾಕು. ಎಷ್ಟು ಬೇಕು? ಸ್ವಲ್ಪ ಬೇಕಾಗ್ತದೆ. ಅದ್ರಾಗ ಮಾಡ್ಕೊಂಡ್ರೆ ಇಬ್ರು ಬರ್ತದಲ್ಲ. ಹಚ್ಚಿದ್ರೆ ಹೆಂಗೆ ಬರ್ತೈತೆ? ಪಟ್ಟಿ ಆಗಲು ಬರ್ತದೆ. ನೋಡ್ಕೊ ಕಂಡಾಗ ಸ್ವಲ್ಪ ಹಾಕೋಬೇಕಲ್ಲ. ದಸ್ತಿ ನೀವೇ ಕೊಡ್ರಿ. ಒಂದು ದಸ್ತಿ ಇಲ್ಲ, ಟೈಪಿಗೆ ಇತ್ತಂದ್ರೆ ನಮ್ಮಂದು ಹಾಕೋ ಇದೆ. ಸ್ವಲ್ಪ ಅದೇನಿಲ್ಲ, ಒಟ್ಟು ಹಾಕೋಬೇಕು ತಲೆ ಮೇಲೆ. ನಾವು ಬಿಜಾಪುರ ಮಂದಿ ತಲೆ ಮೇಲೆ ಟೆಪ್ಪಿಗೆ ಹಾಕೊಂಡೆ ಮಾಡ್ಕೊಳ್ಳೋದು. ಅವನ್ನ ಹಾಕ್ಬೇಕೇನು? ತಿರುಗಿಸ್ಕೈ. ಎಲ್ಲ ನಿಮ್ಮನ್ನೇ ಕೇಳಬೇಕು, ಹಿರಿಯರು ನೀವೇ. ನಿಮಗೇನು ಫೋಟೋ ತೆಗಿಯೋಕ್ಕೂ ಬರಲ್ಲ, ಏನು ಬರಲ್ಲ. ಕೈ ತೆಗಿ. ಆಮೇಲೆ ನಾನೇ ಸ್ಕ್ರೀನ್ ಶಾಟ್ ತೊಗೊಂಡ್ಬಿಡ್ತೀನಿ.
ಶಾವಿಗೆ ಎಲ್ಲ ಹಾಕೋದಿಲ್ಲ ಏನು ಶಾವಿಗೆ ಮತ್ತೆ ಚೂಡ ಶಾವಿಗೆ ಮಾಡಿ ಶಾವಿಗೆ ಹಾಕ್ಬೇಕು ಮತ್ತು ಶಾವಿಗೆ ಇಲ್ಲ ಮತ್ತು ತರ್ಲಿಲ್ಲ ಇಲ್ಲ ಅವು. ಶಾವಿಗೆ ಸ್ವೀಟ್ ತಿಂದ್ಬಿಟ್ವಿ. ಆಯ್ತು ಬಿಡು ಸಾವಲ್ಲ ಶೇಂಗಾದ ಉಂಡಿ ಇಲ್ಲ ಶೇಂಗಾದ ಉಂಡಿ ಐತಲ್ಲ ಕೊಡು ಮತ್ತು ಸೋಡಾ ಶೇಂಗಾದ ಉಂಡಿ ಡಬ್ಬಿ ಇಟ್ಟ ಚೂಡೋ ಕೊಡ್ಬೇಡ ಖಾರ ಕೊಡ್ಬೇಡ ಮೊದಲ ರೊಕ್ಕ ಹಾಕ್ಬೇಕಲ್ಲ ಈಗ. ಏ ಖಾರ ಕೊಡ್ಬೇಡ ಅಲ್ಲೇ ಸ್ವೀಟ್ ಇದು ಇದು ಐತ್ ಸ್ವೀಟ್ ತಿನ್ನಾನಲ್ಲ ಚೋಡಾ ಹಾಕಿ ಕೊಡ್ತಾರ ನಮ್ ಕಡೆ ಆಯ್ತು ಅದು ಸಣ್ಣ ಬಿಡ್ಬೇಕನು ಇನ್ನ ಮಾತು ಮಾಡ ಇನ್ನೊಮ್ಮೆ ಆರತಿ ಮಾಡು ಯಾರು ₹1 200 ಒಂದ್ ಆಗ್ಬೇಕಲ್ಲ. ಹ್ಞೂ ಏ ₹1 ನಾನ್ ಕೊಟ್ರಿ ಎಲ್ಲ ನಂದಿ ಹಾಕಿತ್ ನೋಡು ಹಂಗಿದ್ರೆ ಬೇಡ ಹ್ಞೂ ಸುಮ್ಸೆ ಅದು ಸಂಪ್ರದಾಯ ಇಡು ಆಯ್ತು ಅದ್ರಾಗ ಕುಕುಮ ಮೇಲೆ ಇಡು ಬೆಳಿಬೇಕು. ಇನ್ನೊಮ್ಮೆ ಬೆಳಗ್ಗೆ ಎಸತಿ ಬೆಳಗೋದಲ್ಲೇ ನೋಡ್ ರೊಕ್ಕ ಹಾಕಸೊಳಕ್ ಮತ್ತೆ ಒಳ್ಳೆ ಬೆಳಗಿಸ್ಕೊತಾನೆ ಮತ್ತ ರೊಕ್ಕ ದೇವ್ರಿಗೆ ನಮಸ್ಕಾರ ಮಾಡು ಹ್ಞೂ ಮಾಡು ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಹ್ಯಾಪಿ ರಕ್ಷಾಬಂಧನ ಆ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳ್ಬೇಕಿತ್ತು ನಾ ಅವಾಗೇ ಹೇಳಿಲ್ಲ ಇವಾಗ ಹೇಳಕತ್ತೀನಿ ಅವಾಗ ಮರ್ತೋಯ್ತು ಸಾರಿ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ ನಮ್ಮದು ಹಬ್ಬ ಆದಮೇಲೆ ಹಬ್ಬ ಮಾಡೋದು ನಾವು ಆಯಿತು ಚೋಡ ಉಂಡಿತೀನು ಮೊಸರನ್ನ ಮಾಡ್ತಾಯಿದ್ದೀನಿ ನೋಡಿ ಹಿಂಗೆ ಘಮ ಘಮ ಅಂತ ಇದೆ ಇದಕ್ಕೆ ಇನ್ನೂ ದಾಳಿಂಬ್ರಿ ಮೊಸರು ಕರಿಬೇವು ಕೊತ್ತಂಬರಿ ಹಾಕಿ ಇನ್ನೂ ಮಾಡ್ತೀನಿ ನೋಡಿ ನೋಡಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊಸರನ್ನಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಮೊಸರು ಹಾಕಿ ಮಿಕ್ಸ್ ಮಾಡಿದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ತೀನಿ ಸ್ವಲ್ಪ ಎತ್ತಿಟ್ಕೋತೀನಿ ಮೊಸರು ಯಾಕಂದರೆ ಪೂರಿ ಮಾಡ್ತಾಯಿದ್ದೀನಿ ಪೂರಿಗೆ ಅದನ್ನೇ ಚಟ್ನಿ ಮಾಡ್ಕೊಂಬಿಡ್ತೀನಿ ಈಗ ಇದಕ್ಕೆ ಎಷ್ಟು ಬೇಕು ಅಷ್ಟು ಹಣ್ಣುಗಳನ್ನ ಹಾಕೊಂಡ್ಬಿಡೋಣ ಜಾಸ್ತಿ ಹಾಕ್ಕೊಂಡು ಅಷ್ಟು ಚೆನ್ನಾಗಿರಲ್ಲ ನೋಡಿ ಸಕ್ಕತ್ತಾಗಿ ಮೊಸರನ್ನ ಕಲರ್ಫುಲ್ ಮೊಸರನ್ನ ಕಲರ್ ಬನ್ನಿ ಯಾರಿಗೆಲ್ಲ ಬಾಯಿಗೆ ನೀರು ಬರ್ತಾಯಿದೆ ನನಗಂತೂ ತುಂಬ ಇಷ್ಟ ಮೊಸರನ್ನ ನಮ್ಮ ಭಾಗ್ಯನಿಗೆ ಸಿದ್ಧಾರ್ಥಗಂದ್ರೆ ಪಂಚಪ್ರಾಣ ಇದು ಮಾಡಿದಾಗೆಲ್ಲ ನೆನಪಾಗುತ್ತೆ ಇದು ಮಾಡಿದಾಗೆಲ್ಲ ನೆನಪಾಗಕ್ಕೆ ಇದು ನಾನು ಮಾಡೇ ಇಲ್ಲ ಅವ್ರು ಹೋದ್ಮೇಲೆ ಇವಾಗೇ ಮಾಡಿರೋದು ಓಕೆ ಈಗ ಪೂರಿಗೆ ರೆಡಿ ಮಾಡ್ಕೊಳ್ಳೋಣ ಊರಲ್ಲೆಲ್ಲ ಎಮ್ಮೆ ಇದ್ದಲ್ಲ ಅವಾಗ ಮಾಡಿದ್ರು ತುಪ್ಪ ಇರ್ತಿತ್ತು ಅಲ್ಲೆಲ್ಲ ತುಪ್ಪ ತಿಂದು ಎಲ್ಲ ತುಪ್ಪಕ್ಕೆ ಬರಗಾಲ ಬಂದ್ಬಿಟ್ಟೈತೆ ನಮಗೆ ಅವಾಗಿನ ಜೀವನ ಚಂದಿತ್ತಲ್ಲ ಸಚಿನ್ ಅವಾಗ ಜೀವನದಲ್ಲಿ ನೆಮ್ಮದಿ ಜಾಸ್ತಿ ಇತ್ತು ಇವಾಗ ನೆಮ್ಮದಿ ಕಮ್ಮಿ ದುಡ್ಡು ಜಾಸ್ತಿ ನೆಮ್ಮದಿನೇ ಇಲ್ಲ ಅವಾಗ ಏನೂ ಇರಲಿಲ್ಲ ನೆಮ್ಮದಿ ಇತ್ತು ನೆಮ್ಮದಿ ಇತ್ತು ಫುಲ್ ಮಜಾ ಜೀವನ ಅವಾಗ ಅಷ್ಟೇ ಮುಗೀತು ನನಗೆ ಮಾಡೋದು ಗೋಧಿ ನೋಡಿ ಫ್ರೆಂಡ್ಸ್ ನಾನು ಸಾಂಬಾರ್ ಮಾಡೋಕ್ ಬಿಡ್ತಾ ಇಲ್ಲ ಬರ್ತಡೆ ಹ್ಯಾಪಿ ಬರ್ತಡೆ ಸಾಕು ಅಲ್ಲ ಇರೋ ಸ್ವೀಟ್ ಎಲ್ಲ ಬರ್ತಡೆ ಮಾಡ್ಕೊಂಡ್ಬಿಟ್ಟೆ ನಾನು ಬೆಳಿಗ್ಗೆ ನನ್ಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್ ಬರ್ತಡೆ ಅಂತ ಗ್ಯಾಸ್ ಆಫ್ ಮಾಡ್ತೀನಿ ರೀ ಆಲ್ರೆಡಿ ನಮ್ಮ ಅತ್ತೆ ಮಗಳು ಮೆಸೇಜ್ ಹಾಕಿದ್ಲು ಹ್ಯಾಪಿ ಬರ್ತಡೆ ಅಂತ ಅವಾಗ ಗೊತ್ತಾಗಿರೋದು ಇವತ್ತು ನನ್ ಬರ್ತಡೆ ಇದೆ ಅಂತ ನನ್ಗೆ ಗೊತ್ತಿಲ್ಲ ನನ್ ಬರ್ತಡೆ ಇದೆ ಅಂತ ನಾನು ಹುಟ್ಟಿದ್ದೀನ ನಾನೇ ಮರ್ತೋಗ್ಬಿಟ್ಟಿದ್ದೀನಿ ಅಂದ್ರೆ ಎಷ್ಟು ಗ್ರೇಟ್ ಅಲ್ಲ ನಾನು ಹೆಮ್ಮೆ ಶಬ್ಬಾಷ್ ಅನ್ಕೋಬೇಕು ನನ್ಗೆ ನಾನೇ ಎಷ್ಟು ಮಾಡ್ತೀರಾ ಕೈ ಮುರಿದ್ಬಿಟ್ರೆ ಬಿಡ್ರಪ್ಪ ಹುಟ್ಟಿ ದಿವಸ ಆಗ ನನ್ ಕೈ ಆಗ ವಿಶ್ ಯು ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಗೊತ್ತಿಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಯಾರಿಗೂ ಇವ್ರು ಈ ಬರ್ತಡೇ ಕೇಕ್ ತಗೊಂಡ್ ಕಟ್ ಮಾಡಿಸ್ತಾರಂದ್ರಿ ಬರೇ ಇದ್ರಲ್ಲೇ ಮುಗಿಸ್ತಾವ್ರೆ ಫ್ರೆಂಡ್ಸ್ ವಿಶ್ ಯು ಹ್ಯಾಪಿ ಬರ್ಡೇ ಎಲ್ಲ ಒಳ್ಳೇದಲ್ಲಿ ತಗೋತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ ಇಲ್ಲಿಂದ ನಮಸ್ಕಾರ ಮತ್ತೆ ನಾಳೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಮ್ ತಿನ್ಸಲ್ಲ ನೋಡ್ರಿ ಇವ್ ಪೀಡಿತರು ಚಟಕ್ ಬಿಡೋರಿ ಹಿಂಗ ಇದನ್ನೆಲ್ಲ ಆಗ್ಬಿಡ್ತೀನಿ ಸ್ವಲ್ಪ ಮಾತು ಬೇಕಾ ಅಲ್ಲ ಇಂಥ ದಿನಾನ ನಾನು ಮರ್ತಿದ್ದೀನಂದ್ರ ಓಕೆ ಫ್ರೆಂಡ್ಸ್ ಮಧ್ಯ ಸಾಂಬಾರ್ ಮಾಡೋಣ ಫಸ್ಟ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಎಷ್ಟು ವಿಚಿತ್ರ ಬರ್ತಡೆ ನಂದು ಅಲ್ಲ ನಾನು ಹುಟ್ಟಿದ ದಿನನೇ ಈ ರೇಂಜಿಗೆ ಮರಿತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಫ್ರೆಂಡ್ಸ್ ನೋಡಿ ಪೂರಿ ಕಂಪ್ಲೀಟ್ ಆಗಿ ರೆಡಿ ಆಯಿತು ಇಷ್ಟು ಪೂರಿ ಮಾಡಿದೆ
ಸಕ್ಕತ್ತಾಗಿ ಹೋಗಿ ಬಂದಿದೆ. ತುಂಬಾ ಖುಷಿ ಆಯಿತು. ಈ ಟಿ ವಿ ಆಫ್ ಮಾಡಬೇಕಂದ್ರೆ ರಿಮೋಟ್ ಸಿಗ್ತಾ ಇಲ್ಲ ಫ್ರೆಂಡ್ಸ್. ಈ ಸೌಂಡ್ ತೆಗಿಬೇಕಂದ್ರೆ 2 ನಿಮಿಷ ಮಾತ್ರ ಬಿಡ್ತೀನಿ. ನೋಡಿ ಸಕ್ಕತ್ತಾಗಿ ಪುರಿ ರೆಡಿ ಆಗಿದೆ. ಮೋದಿ ಬರ್ತಾರಂತೆ ಇವತ್ತು. ಟಿ ವಿ 9 ನೋಡ್ತಾನೆ ಇದ್ದಾರೆ. ಅದಕ್ಕೆ ಸೌಂಡ್ ತೆಗಿಯೋಕ್ಕೆ ರಿಮೋಟ್ ಸಿಗ್ತಲ್ಲ. ನಮ್ಮ ರಿಮೋಟ್ ಕಾಣಾಗಿದೆ. ನಿಮ್ಮ ಮನೇಲಿ ಏನಾದರೂ ದಯವಿಟ್ಟು ಬಂದುಬಿಟ್ಟಿರ್ತಾರೆ ಹಬ್ಬಕ್ಕೆ ಏನಾದರೂ ಕರ್ಸ್ಕೊಂಡಿದ್ರೆ ನಮ್ಮ ರಿಮೋಟ್ ನಮ್ಮ ಮನೆಗೆ ವಾಪಸ್ ಕಳಿಸ್ಬಿಡಿ. ಬನ್ನಿ ಫ್ರೆಂಡ್ಸ್ ನಾಷ್ಟ ಮಾಡೋಣ. ನಾನಂತೂ ರೆಡಿ ಮಾಡ್ಕೊಂಡೆ ನೋಡ್ರಿ. ಅವ್ನಿಗೆ ಹಾಕಿಟ್ಟು ನಾನು ಏನೋ ತಿಂದೇ ಇಲ್ಲ. ಫೋನ್ ಬಂದೈತಿ, ಫೋನ್ನ ಮಾತಾಡ್ಲಕ್ಕೆ ಹೋಗೋಣ. ಆಲ್ರೆಡಿ ನಾನು ಪೂರಿನೇ ಮಾಡಿ ಮುಗಿಸ್ಬಿಟ್ಟೆ. ಬನ್ನಿ ನಾನಂತೂ ಇವಾಗ ಟೇಸ್ಟ್ ಮಾಡಿಬಿಡ್ತೀನಿ. ಹಾಂ ಮಸ್ತಾಗಿದೆ ಫ್ರೆಂಡ್ಸ್. ಪೂರಿ ನೋಡಿ ಸಖತ್ತಾಗಿ ಬಂದಿದೆ. ಸೂಪರ್ ಆಗಿದೆ ಫ್ರೆಂಡ್ಸ್. ಇದ್ರ ಮುಂದಿನ ವಿಡಿಯೋ ನಾಳೆ ಹಾಕ್ತೀನಿ ಫ್ರೆಂಡ್ಸ್. ಇದು ತುಂಬ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ ಇದ್ರ ಮುಂದಿನ ವಿಡಿಯೋನ ನಾಳೆ ಹಾಕ್ತೀನಿ. ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.